ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿಗೆ ಮಹಿಳೆಯರ ದರೋಡೆ ಗ್ಯಾಂಗ್ ಒಂದು ಎಂಟ್ರಿ ಕೊಟ್ಬಿಟ್ಟಿದೆ. ಒಟ್ಟಿಗೆ ಬರ್ತಾರೆ, ದರೋಡೆ ಮಾಡ್ಕೊಂಡು ಎಸ್ಕೇಪ್ ಆಗ್ತಾರೆ. ಗುಂಪು ಕಟ್ಕೊಂಡು ದರೋಡೆಗೆ ಬರುವಂತಹ ಖತರ್ನಾಕ್ ಗ್ಯಾಂಗ್ ಇದು. ಆರ್ಟಿಫಿಷಿಯಲ್ ಓಲೆ ಮಾರೋಕೆ ಅಂತ ಮನೆಗೆ ನುಗ್ತಾರೆ. ಬಳಿಕ ಮನೆಯೊಳಗಿದ್ದಂತಹ ಎಲ್ಲಾ ಚಿನ್ನಾಭರಣಗಳನ್ನ ದೋಚಿ ಎಸ್ಕೇಪ್ ಆಗ್ತಾ ಇದ್ದಾರೆ. ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿರುವಂತಹ ಮಹಿಳೆಯರ ದರೋಡೆ ಗ್ಯಾಂಗ್ ಇದು. ಇದೇ ರೀತಿ ಯಶವಂತಪುರದ ಅಪಾರ್ಟ್ಮೆಂಟ್ನಲ್ಲಿ ಕಳ್ಳತನ ಮಾಡಿದ್ದಾರೆ. ಅಪಾರ್ಟ್ಮೆಂಟ್ಗೆ ನುಗ್ಗಿದ 6 ಜನ ಕಳ್ಳಿಯರ ಗ್ಯಾಂಗ್ ಇದು. ಈ ವೇಳೆ 6 ಜನರನ್ನ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಗಾರ್ಡ್ ತಡೆದಿರ್ತಾರೆ. ಸೆಕ್ಯೂರಿಟಿ ಗಾರ್ಡ್ ಗಮನ ಬೇರೆಡೆಗೆ ಸೆಳೆದು ಇಬ್ಬರು ಎಂಟ್ರಿಯನ್ನ ಕೊಡ್ತಾರೆ. ಉಳಿದ 4 ಜನ ಸೆಕ್ಯೂರಿಟಿ ಗಾರ್ಡ್ ಬಳಿ ಮಾತನಾಡ್ತಾ ಇದ್ರು. ಈ ವೇಳೆ ಸೆಕ್ಯೂರಿಟಿ ಗಾರ್ಡ್ ಮನೆಗೆ ಕಳ್ಳಿಯರಿಂದ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಅವ್ರ ಮನೆಯಲ್ಲಿದ್ದಂತಹ ಚಿನ್ನಾಭರಣವನ್ನ ಕದ್ದು ಕಳ್ಳಿಯರು ಎಸ್ಕೇಪ್ ಆಗಿರುವಂಥದ್ದು. ಅಪಾರ್ಟ್ಮೆಂಟ್ನ ಗ್ರೌಂಡ್ ಫ್ಲೋರ್ನಲ್ಲಿ ಇದ್ದಂಥ ಮನೆ ಇದಾಗಿರುತ್ತೆ. CCTVಯಲ್ಲಿ ಕಳ್ಳಿಯರ ಕೈ ಚಳಕ ಸೆರೆಯಾಗಿದೆ. ನೋಡಿ ಯಾವ ರೀತಿಯಾಗಿ ಏನೆಲ್ಲ ಪ್ಲ್ಯಾನ್ಗಳನ್ನು ಮಾಡ್ಕೊಂಡು ಬಂದಿರ್ತಾರೆ ಅಂತ. ಗಮನವನ್ನು ಬೇರೆಡೆಗೆ ಸೆಳೆದು ಇನ್ನಿಬ್ರು ಎಂಟ್ರಿ ಕೊಡ್ತಾರೆ. 4 ಜನ ಮಾತಾಡ್ಕೊಂಡು ನಿಂತಿರ್ತಾರೆ. ಆ ಒಂದು ಹರಿಬರಿಯಲ್ಲಿ ಅವ್ರಿಗೂ ಗೊತ್ತಾಗೋದಿಲ್ಲ. ಮನೆಗೆ ಆರ್ಟಿಫಿಷಿಯಲ್ ಓಲೆಯನ್ನು ಕೊಡ್ತೀವಿ ಮಾರ್ತೀವಿ ಅಂತ ಬಂದು ಈ ಒಂದು ಸೋಜಿಗದಲ್ಲಿ ಮನೆಯಲ್ಲಿದ್ದಂತಹ ಎಲ್ಲ ಚಿನ್ನಾಭರಣವನ್ನು ಕದ್ದು ಕಳ್ಳಿಯರು ಎಸ್ಕೇಪ್ ಆಗಿರುವಂಥದ್ದು. ಅಪಾರ್ಟ್ಮೆಂಟ್ ಗ್ರೌಂಡ್ ಫ್ಲೋರ್ನಲ್ಲಿದ್ದಂತಹ ಮನೆ ಅದಾಗಿರುತ್ತೆ. ಸದ್ಯಕ್ಕೆ CCTVಯಲ್ಲಿ ಕಳ್ಳಿಯರ ಕೈ ಚಳಕ ಸೆರೆಯಾಗಿದ್ದು, ಯಾರೇ ಗುಂಪು ಗುಂಪಾಗಿ ಬಂದು ಏನೋ ಒಂದು ಮಾರೋದಕ್ಕೆ ಬರೋ ತರ ಬಂದ್ರೆ ನಿಜವಾಗ್ಲೂ ಜಾಗೃತವಾಗಿರಬೇಕಾಗುತ್ತೆ. दूसरी बार जाके लेके आई अभी जाएगी शायद फिर. ಹೆಸರು ಯಶವಂತಪುರದ ಅಪಾರ್ಟ್ಮೆಂಟ್ನಲ್ಲಿ ಇದೇ ರೀತಿಯಾಗಿ ಕಳ್ಳತನವನ್ನು ಮಾಡಿದ್ದಾರೆ. ಏನೋ ಒಂದು ಓಲೆ ತೋರಿಸ್ತೀವಿ ಅಥವಾ ಮಾರ್ತೀವಿ ಅನ್ನುವಂತಹ ಸೋಜಿಗದಲ್ಲಿ ಬಂದು ಮನೆಯಲ್ಲಿ ಇದ್ದಂತಹ ಒರಿಜಿನಲ್ ಚಿನ್ನಾಭರಣವನ್ನ ಕದ್ದು ಪರಾರಿಯಾಗಿರೋದು ಗೊತ್ತಾಗ್ತಾ ಇದೆ. ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ಯಾವಾಗಿಂದ ಈ ಒಂದು ಗ್ಯಾಂಗ್ ಆಕ್ಟಿವ್ ಆಗಿದೆ? ಯಾವ ಸೋಜಿಗದಲ್ಲಿ ಬರ್ತಾರೆ? ಎಷ್ಟರ ಮಟ್ಟಿಗೆ ಇವರು ಚಿನ್ನವನ್ನ ದೋಚಿ ಪರಾರಿಯಾಗಿದ್ದಾರೆ? ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ಮೃತ ಏನು ಲೇಡಿ ಗ್ಯಾಂಗ್ ಒಂದು ಬೆಂಗಳೂರಿಗೆ ಎಂಟ್ರಿ ಆಗಿರುವಂತದ್ದು. ಅಪಾರ್ಟ್ಮೆಂಟ್ಸ್ ಗಳಿರ್ಬೋದು, ಕೆಲ ಮನೆಗಳಿರ್ಬೋದು. ಸೊ ಇಂಥ ಕಡೆಗೆ ಅಲ್ಲಿ ಗಮನ ಬೇರೆಡೆಗೆ ಸೆಳೆದು ಮನೆಗೆ ಎಂಟ್ರಿಯನ್ನು ತಗೊಳ್ಳುವಂತದ್ದು. ಮನೆಯಲ್ಲಿ ಯಾರಿದ್ದಾರೆ ಇಲ್ಲ ಅನ್ನೋದ್ರ ಬಗ್ಗೆ ಮೊದಲೇ ಮಾಹಿತಿಯನ್ನ ಕಲೆ ಹಾಕೊಳ್ತಾರೆ. ಬಂದು ಕಲೆ ಹಾಕೊಂಡು ಮನೆ ಒಳಗಡೆ ನುಗ್ಗಿ ಅಲ್ಲಿದ್ದಂತ ಚಿನ್ನಾಭರಣಗಳು ನಗದನ್ನ ಕತ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಒಳಗೆ ಎಂಟ್ರಿಯನ್ನ ಮಾಡ್ಕೊಳ್ಳಿಕ್ಕೆ ಆರ್ಟಿಫಿಷಿಯಲ್ ಈ ಉತ್ತರ ಕರ್ನಾಟಕ ಭಾಗದ ಕೆಲವು ಮಹಿಳೆಯರು ಧರಿಸುವಂತ ಏನು ಆಭರಣಗಳಿರ್ತವೆ, ಆ ರೀತಿ ಆರ್ಟಿಫಿಷಿಯಲ್ ಆಭರಣಗಳನ್ನ ಮಾರಾಟ ಮಾಡ್ತೀವಿ, ಅದನ್ನ ಕೊಡ್ಲಿಕ್ಕೆ ಬಂದಿದೀವಿ ಅಂತ ಹೇಳಿ ಕುಂಟು ನೆಪಗಳನ್ನ ಹೇಳ್ಕೊಂಡು ಒಳಗಡೆ ಎಂಟ್ರಿ ಆಗ್ತಾರೆ. ಸೊ ಆದ್ರೆ ಇದನ್ನ ತಡೆದಂತ ಸಂದರ್ಭದಲ್ಲಿ ಇದ್ದಂತರ ಗಮನನ ಬೇರೆಡೆ ಸೆಳೆತಾರೆ. ಸೆಳೆದು ಮನೆ ಒಳಗೆ ಎಂಟ್ರಿ ತಗೊಂಡು ಮನೆಯಲ್ಲಿ ಯಾರು ಇಲ್ಲ ಅನ್ನೋದನ್ನ ಗಮನಿಸಿ ಕಳ್ಳತನ ಮಾಡಿರುವಂತದ್ದು. ಇಂಥ ಇನ್ಸಿಡೆಂಟ್ ಯಶವಂತಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಒಂದು ಇನ್ಸಿಡೆಂಟ್ ಆಗಿದೆ ನಮ್ಮ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. CC ಕ್ಯಾಮೆರಾ ಫುಟೇಜ್ ನಲ್ಲಿ ಅವರು ಒಳಗೆ ಎಂಟ್ರಿ ಆಗ್ತಿರೋ ದೃಶ್ಯಾವಳಿಗಳು ಕೂಡ ಲಭ್ಯವಾಗಿದೆ. ಇದುವರೆಗೂ ಇದು ಸಂಬಂಧಪಟ್ಟಾಗ ಯಾರು ದೂರನ್ನು ದಾಖಲು ಮಾಡಿಲ್ಲ. ದೂರನ್ನ ಅಂದ್ರೆ ಸೆಕ್ಯೂರಿಟಿ ಏನ್ ತಡಿತಾನೆ ಅವನ ಮನೆಯಲ್ಲೇ ಕಳ್ಳತನ ಮಾಡಿದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು.